ಈ ಇಡೀ ಜಗತ್ತಿನ ಸರ್ವಶ್ರೇಷ್ಠ ಅಭಿವ್ಯಕ್ತಿ ಅಂತಂದರೆ ಎರಡೇ, ಒಂದು ಪ್ರೀತಿ, ಇನ್ನೊಂದು ತ್ಯಾಗ. ಒಂದು ವೇಳೆ ಆ ಬಂಡಿ ನಿಂತೋದ್ರೆ ಬೇಕು ಬೇಕು ಅನ್ನೋನು ಬಡವ, ಸಾಕು ಸಾಕು ಅನ್ನೋನೇ ಸಾವುಕಾರ. ಇಲ್ಲಿ ಯಾವತ್ತೂ ಯಾರೂ ಕೂಡ ಒಬ್ಬರು ಮತ್ತೊಬ್ಬರ ಬೆನ್ನು ತಟ್ಟಬೇಕು ಅಂತಲೇ ಹುಟ್ಟಿಲ್ಲ. ಇಲ್ಲಿ ನಿನ್ನ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ನೀನೇ ಸೂರ್ಯನಾದರೂ ಆ ಬೆಳಕನ್ನು ನೀನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬರ ಉಪಕಾರಕ್ಕೆ ನೀನು ಪ್ರತಿಯಾಗಿ ಉಪಕಾರವನ್ನು ಮಾಡಿದ್ರೆ ನೀನು ಮನುಷ್ಯ, ಒಬ್ಬರ ಅಪಕಾರಕ್ಕೂ ನೀನು ಉಪಕಾರವನ್ನೇ ಮಾಡಿದ್ರೆ ನೀನು ದೇವತಾ ಮನುಷ್ಯ. ಬೇಕಾದ್ರೂ ನಮಗೆ ಬಂದೇ ಬರುತ್ತೆ, ಎಲ್ಲನೂ ಹುಡುಕೊಂಡು ಬರುತ್ತೆ. ದೊಡ್ಡವರು ಯಾತಕ್ಕೆ ಈ ಭೂಮಿ ಒಂದು ಬಾಡಿಗೆ ಮನೆ ಅಂತ ಹೇಳಿದ್ದಾರೆ ಗೊತ್ತಾ ನಿಮಗೆ? ಲಕ್ಷಾಂತರ ವರ್ಷಗಳ ಆಯುಷ್ಯ ಇರೋ ಈ ಭೂಮಿಯಲ್ಲಿ ಆಫ್ಟರ್ ಆಲ್ 50, 60, 80, 100 ವರ್ಷ ಇದ್ದು ಸತ್ತು ಹೋಗುವಂಥ ನಾವು ಯಾಕೆ ಸ್ವಾಮಿ? ಸತ್ತ ಮೇಲೆ ಭೂಮಿಗೆ ಒಂದು ಗೊಬ್ಬರವಾಗಿ ಉಳಿಯೋ ನಾವು ಬದುಕಿರೋವಾಗ ಯಾಕೆ ಇಷ್ಟು ಅಬ್ರ ಮಾಡ್ಕೋಬೇಕು? ನಮ್ಮ ಬಾಡಿನೇ ಅಷ್ಟು ಬೇಗ ಬಿಟ್ಟೋಗುವಂಥ ನಾವುಗಳು ಈ ಬಾಡಿಗೆ ಮನೆ, ಭೂಮಿ ಅನ್ನೋ ಬಾಡಿಗೆ ಮನೆಯಲ್ಲಿ ಸೌಹಾರ್ದತೆಯ ಧ್ವಜವನ್ನು ನಿಲ್ಲಿಸೋಣ, ಆತ್ಮೀಯತೆಯ ಬಾವುಟವನ್ನು ಹಾರಿಸೋಣ. ಬೇಕು ಬೇಕು ಅನ್ನೋನು ಬಡವ, ಸಾಕು ಸಾಕು ಅನ್ನೋನೇ ಸಾವುಕಾರ. ಈ ಬಡವ ಸಾವುಕಾರನ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸ ನಮ್ಗೆ ಅರ್ಥ ಆದರೆ ಸಾಕು. ಎಲ್ಲವೂ ನಮ್ಮ ಭಾವನೆಗಳಲ್ಲಿ ಅಡಕವಾಗಿದೆ. ನಮ್ಮ ತೃಪ್ತಿಯನ್ನು ಮೀರಿದಂಥ ಸಾಧನೆ ಯಾವುದಿದೆ? ಒಂದು ತೃಪ್ತಿಯನ್ನು ಮೀರಿದಂಥ ಸಿರಿತನ ಯಾವುದಿದೆ? ಒಂದು ತೃಪ್ತಿಯನ್ನು ಮೀರಿದಂಥ ಐಷಾರಾಮ ಯಾವುದಿದೆ? ಒಂದು ತೃಪ್ತಿಯನ್ನು ಮೀರಿದಂಥ ಬಂಗಲೆ ಯಾವುದು, ಕಾರ್ ಯಾವುದು, ಸೈಟ್ ಯಾವುದು, ಜಮೀನುಗಳು ಯಾವುದು? ತೃಪ್ತಿ ಅನ್ನೋದು ನಿಮಗೆ ಸಿಗೋದು ಕೇವಲ ಒಂದು ಸಾವಿರಾರು ಎಕರೆಗಳನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗೋದ್ರಲ್ಲ. ನಾವು ನಿಂತ ನೆಲದ 2 ಹೆಜ್ಜೆಯ ಜಾಗದಲ್ಲಿ ನಮಗೆ ಸಮಾಧಾನ ಇದ್ದರೆ ಸಾಕು. ತಿನ್ನುವ 2 ತುತ್ತಿನ ಅಗಳು ಅನ್ನದಲ್ಲಿ ನಮಗೆ ಸಮಾಧಾನ ಇದ್ದರೆ ಸಾಕು. ಅದಕ್ಕಿಂತಲೂ ಸಮಾಧಾನ ಇನ್ನೊಂದಿದೆ. 2 ತುತ್ತು ಅನ್ನದಲ್ಲಿ 1 ತುತ್ತನ್ನು ಹಸಿದವರಿಗೆ ಹಂಚೋದ್ರಲ್ಲಿ ಇನ್ನೂ ದೊಡ್ಡ ಸುಖ ಇದೆ, ಇನ್ನೂ ದೊಡ್ಡ ತೃಪ್ತಿ ಇದೆ. ಇದನ್ನೆಲ್ಲ ನಾವು ಕಂಡುಕೊಂಡು ಹೋಗುವಂಥದ್ದೇ ಎಷ್ಟೋ ಇರುವಾಗ ಸಿಕ್ಕಿದೆಲ್ಲ ಕೊಂಡುಕೊಂಡು ಹೋಗಿ ಜೀವನ ಮಾಡ್ತಾ ಇದ್ದೀವಿ. ನಾವು ವ್ಯರ್ಥ ಜೀವನ ಅಂತ ಅನಿಸೋದಿಲ್ವಾ? ಬೇಕಾದ್ರೂ ನಮಗೆ ಬಂದೇ ಬರುತ್ತೆ. ನಿಮಗೇನು ಆಸ್ತಿ ಪಾಸ್ತಿ, ಜಮೀನು, ದುಡ್ಡು, ಕಾಸು, ಖ್ಯಾತಿ, ಪ್ರಖ್ಯಾತಿ, ಯಶಸ್ಸು, ಹೊಗಳಿಕೆ, ಸುಖ, ದೇಹ ಸುಖ, ಮನಸ್ಸಿನ ಸುಖ, ಆತ್ಮ ಸುಖ ಎಲ್ಲನೂ ಹುಡ್ಕೊಂಡು ಬರುತ್ತೆ. ನೀವು ಬೇಡ ಬೇಡ ಅಂದರೂ ಹುಡ್ಕೊಂಡು ಬರುತ್ತೆ. ಯಾಕೆ ಅಂದರೆ ಅದಕ್ಕೊಂದು ಟೈಮ್ ಇದೆ. ನಾವೆಲ್ಲ ಹುಟ್ಟುವಾಗಲೇ ಒಂದು ಟೋಕನ್ ನಂಬರ್ ತೊಗೊಂಡು ಹುಟ್ಟಿರ್ತೀವಿ, ಸರದಿ ಸಾಲಲ್ಲಿ ಇರ್ತೀವಿ. ನಮ್ಮ ಕರ್ಮಾನುಸಾರ, ಧರ್ಮಾನುಸಾರ, ನಾವು ಮಾಡಿದ ಪೂರ್ವ ಪುಣ್ಯದ ಅನುಸಾರವಾಗಿ, ನಾವು ಮಾಡಿರೋ ಪಾಪಕರ್ಮಗಳ ಅನುಸಾರವಾಗಿ ನಮ್ಗೆ ಎಷ್ಟು ಒಳ್ಳೆಯದಾಗಬೇಕು, ಎಷ್ಟು ಆಗಬಾರ್ದು ಅನ್ನೋದೆಲ್ಲವೂ ಪೂರ್ವ ನಿರ್ಧಾರಿತ, ಪೂರ್ವ ನಿಯೋಜಿತ, ಪೂರ್ವ ನಿಶ್ಚಿತ, ಪೂರ್ವ ಸಂಕಲ್ಪಿತ. ಆ ಭಗವಂತ ಮಾಡಿದ್ದಾನೆ ಎಲ್ಲವನ್ನ. ನಮ್ಮ ಟೋಕನ್ ನಂಬರ್ ಕರೆಯೋವರೆಗೂ ನಮ್ಮದೇ ಹಣ ಆದರೂ ನಾವು ಹೋಗಿ ಡ್ರಾ ಮಾಡ್ಕೊಳಕ್ಕಾಗಲ್ವಲ್ಲ? ನಮ್ಮ ಮುಂದೆ ಒಂದು ಕ್ಯೂ ಇರುತ್ತಲ್ವ? ನಮಗಿಂತ ಹೆಚ್ಚು ಡೆಪಾಸಿಟ್ ಇಟ್ಟವನು, ನಮಗಿಂತ ಬೇಗ ಬಂದು ಬೆಳಗಿನ ಜಾವ ನಿದ್ದೆಗೆಟ್ಕೊಂಡು ಬಂದು ಅವನು ಕ್ಯೂನಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಂಡು ಅವನು ಇರ್ತಾನಲ್ವ? ಅವನಿಗೆ ಕೊಟ್ಟ ಮೇಲೆ ತಾನೇ ನಮಗೆ ಕೊಡಬೇಕು. ಸರದಿ ಸಾಲಿನಲ್ಲಿ ನಿಂತಿರ್ತೀವಿ ನಾವು. ಸೋಲುವ ವರದಿ ನಮಗೆ ಯಾಕೆ? ಯಾವುದೇ ಒಂದು ಸಸಿಯನ್ನು ನೆಡೋಕೆ ಮುಂಚೆ ಆ ನೆಲದ ಮೇಲಿರೋ ಮಣ್ಣನ್ನು ಕ್ಲೀನ್ ಮಾಡ್ತೀವಿ. ಸಸಿ ನೆಟ್ಟ ಮೇಲೆ ಅದ್ರ ಬುಡಕ್ಕೆ ನಾವೇ ಒಂದು ಮಣ್ಣನ್ನು ಹಾಕ್ತೀವಿ. ಅಲ್ಲಿ ಕ್ಲೀನ್ ಮಾಡುವ ಮಣ್ಣು ನಮ್ಮ ಅನಾವಶ್ಯಕ ಚಿಂತೆಗಳಾಗಿರಲಿ, ಅಲ್ಲಿ ನಾವು ಗಿಡವನ್ನು ಬೆಳೆಸಲು ಹಾಕುವ ಮಣ್ಣು ಒಂದು ಸಕಾರಾತ್ಮಕ ಚಿಂತನೆಯಾಗಿರಲಿ. ನಕಾರಾತ್ಮಕ ಚಿಂತೆಗಳೆಂಬ ಮಣ್ಣನ್ನು ಕ್ಲೀನ್ ಮಾಡಿ ಸಕಾರಾತ್ಮಕ ಚಿಂತನೆಗಳೆಂಬ ಮಣ್ಣನ್ನು ಹಾಕಿ ನಮ್ಮ ಆತ್ಮವಿಶ್ವಾಸದ ಸಸಿಯನ್ನು ನಾವು ಬೆಳೆಸ್ತಾ ಹೋದರೆ ಖಂಡಿತವಾಗಲೂ 10 ಜನ 100 ಜನಕ್ಕೆ ಆಶ್ರಯ, ಫಲ, ನೆಮ್ಮದಿ, ವಿಶ್ರಾಂತಿ ಎಲ್ಲವನ್ನು ಕೊಡುವ, ಶಾಂತಿ ವಿಶ್ರಾಂತಿಯನ್ನು ಕೊಡುವ ಒಂದು ಫಲವತ್ತು ವೃಕ್ಷವಾಗ್ಬೋದು ನಾವು. ಈ ಇಡೀ ಜಗತ್ತಿನ ಸರ್ವಶ್ರೇಷ್ಠ ಅಭಿವ್ಯಕ್ತಿ ಅಂತಂದರೆ ಎರಡೇ, ಒಂದು ಪ್ರೀತಿ, ಇನ್ನೊಂದು ತ್ಯಾಗ. ನಾವು ತ್ಯಾಗವನ್ನು ಪ್ರೀತಿಯಿಂದ ಮಾಡಿದರೆ, ಪ್ರೀತಿಯನ್ನು ತ್ಯಾಗದ ಮನಸ್ಥಿತಿಯಿಂದ ನಾವು ಮಾಡಿದರೆ ಖಂಡಿತವಾಗಲೂ ನಾವು ಯಾವತ್ತೂ ಕೂಡ ಪ್ರೀತಿಯನ್ನು ತ್ಯಾಗ ಮಾಡುವ ಪರಿಸ್ಥಿತಿ ಬರೋದಿಲ್ಲ. ನಾವು ಮಾಡುವ ತ್ಯಾಗದಲ್ಲೂ ನಮಗೊಂದು ಒಳ್ಳೆಯ ಪ್ರೀತಿ ಸಿಗುತ್ತೆ. ಈ ಪ್ರೀತಿಯ ಅನುಷ್ಠಾನದ ಕಡೆ, ಈ ಪ್ರೀತಿ ದಕ್ಕಿಸಿಕೊಳ್ಳುವುದರ ಕಡೆ, ಪ್ರೀತಿಯನ್ನು ನಾವು ತಲೆ ಮೇಲೆ ಹೊತ್ತು ತಿರುಗೋದರ ಕಡೆ ಒಂಚೂರು ಮನಸ್ಸು ಮಾಡಬೇಕಷ್ಟೆ. ನಮ್ಮ ಒಳ್ಳೆಯತನವೇ ನಮ್ಮ ಬದುಕಿಗೆ ನಿಜವಾದ ಮೆರುಗು. ಆದರೆ ನಾವು ಯಾವುದನ್ನೆಲ್ಲ ಮೆರುಗು ಅಂದ್ಕೊಂಡಿದ್ದೀವೋ ಅದು ಮೆರುಗಲ್ಲ, ನಮ್ಮ ಕೊರತೆಗಳ ಮೇಲಿರುವ ಸೆರಗು. ಪ್ರತಿಯೊಬ್ಬ ಮನುಷ್ಯನ ಅದೃಷ್ಟದ ಜೀವನಕ್ಕೆ ಫಸ್ಟ್ ಇನ್ವಿಟೇಷನ್ನೇ ಕಷ್ಟ ಅನ್ನುವಂಥ ಒಂದು ಎಂಟ್ರಿ ಕಾರ್ಡ್. ಕಷ್ಟ ಅನ್ನುವಂಥ ವಿಸಿಟಿಂಗ್ ಕಾರ್ಡ್ ಮೂಲಕವೇ ಅದೃಷ್ಟ ಅನ್ನುವಂಥ ಬಂಗಲೆಗೆ ನಮ್ಮ ಪ್ರವೇಶ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ವಿಸಿಟಿಂಗ್ ಕಾರ್ಡ್ನೇ ಕಳೆದಾಕೊಂಡ್ಬಿಟ್ರೆ ಯಾವ ಅಡ್ರೆಸ್ ಹುಡುಕ್ತೀವಿ? ವಿಸಿಟಿಂಗ್ ಕಾರ್ಡೇ ಕಳೆದಾಕೊಂಡ್ಬಿಟ್ರೆ ಯಾವ ಫೋನ್ ನಂಬರ್ ಹುಡುಕ್ತೀವಿ? ಇವತ್ತು ಮೊಬೈಲ್ ಇದೆ, ಟೆಕ್ನಾಲಜಿ ಇದೆ ಅನ್ನೋದು ಬೇರೆ. ಸಾಂಕೇತಿಕವಾಗಿ ವಿಸಿಟಿಂಗ್ ಕಾರ್ಡ್ ಅಂತಲೇ ಅಂದ್ಕೊಳ್ಳೋಣ. ಪರಿಚಯವಾದಾಗ ಒಂದು ಕಾರ್ಡ್ ಕೊಡ್ತಾರೆ, ಅದರ ಅಡ್ರೆಸ್ಸು, ಫೋನ್ ನಂಬರ್, ವಿವರ ಎಲ್ಲ ಇರುತ್ತೆ. ಅದು ಕಷ್ಟ ಅನ್ನೋ ವಿಸಿಟಿಂಗ್ ಕಾರ್ಡ್ನ ನಾವು ರಿಸೀವ್ ಮಾಡ್ಕೊಳ್ಳದೆ ಹೋದರೆ ಅದೃಷ್ಟದ ಬಂಗಲೆಗೆ ಹೇಗೆ ಹೋಗ್ತೀವಿ?
ಅದೃಷ್ಟದ ಊರಿಗೆ ಹೇಗೆ ಹೋಗ್ತೀವಿ? ಹಾಗಾಗಿ ಯಾವ ಕಷ್ಟ ಬಂದರೂ ಅದೃಷ್ಟದ ಮೊದಲ ಮೆಟ್ಟಿಲು, ಪ್ರತಿಯೊಂದು ಕಷ್ಟವೂ ಅದೃಷ್ಟದ ಮೊದಲ ಮೆಟ್ಟಿಲು. ಆ ಕಷ್ಟವೇ ನಾವು ಸಂಭ್ರಮಿಸಲು ಆ ಭಗವಂತ ಕೊಟ್ಟುವ ತೂಗು ತೊಟ್ಟಿಲು ಅಂತ ನಾವು ಅಂದ್ಕೊಂಡ್ರೆ ಅದರ ಮಜಾನೇ ಬೇರೆ, ಅದರ ಗಮ್ಮತ್ತೇ ಬೇರೆ, ಅದರ ಘಮಲೇ ಬೇರೆ. ನಾವು ಕಸ ಗುಡಿಸ್ಬೇಕು ಅಂದರೂ ಕೂಡ ಫಸ್ಟು ಆ ಕಸ ಗುಡಿಸೋ ಕಸಬೊರಕೆಯ ಕಡ್ಡಿಗಳನ್ನು ಫಸ್ಟ್ ಗಟ್ಟಿ ಮಾಡಿ ಒಂದು ದಾರದಿಂದ ಟೈ ಮಾಡ್ಕೋಬೇಕು, ಗಟ್ಟಿಯಾಗಿ ಕಟ್ಕೋಬೇಕು. ಕಸಬೊರಕೆಯ ಕಡ್ಡಿಗಳನ್ನು ಗಟ್ಟಿಯಾಗಿ ಕಟ್ಟಿದರೆ ಮಾತ್ರನೇ ಕಸ ಗುಡಿಸೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಕಸಬೊರಕೆಯ ಕಡ್ಡಿಗಳೇ ಕಸವಾಗಿ ಮುಂದೆ ಬಿದ್ದಾಗ ಯಾವುದರಿಂದ ಗುಡಿಸ್ತೀವಿ? ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಆಸೆಗಳು, ಅಪೇಕ್ಷೆಗಳು, ಅನಾವಶ್ಯಕವಾದ ಗೊಂದಲಗಳು, ಸುಮ್ಮನೆ ಟೆನ್ಷನ್ಗಳು, ಮತ್ತೊಬ್ಬರ ಬಗ್ಗೆ ಚಿಂತೆಗಳು, ಮತ್ತೊಬ್ಬರ ಏಳಿಗೆ ಬಗ್ಗೆ ಈರ್ಷ್ಯೆಗಳು, ಅಹಂಕಾರಗಳು, ಗರ್ವಗಳು, ಅಹಂಭಾವಗಳು, ನಾನತ್ವಗಳು ಅನ್ನುವಂಥ ಕಸವನ್ನು ಕಣ್ತುಂಬ ತುಂಬಿಕೊಂಡಿದ್ದೀವಿ, ಮನಸ್ಸು ತುಂಬ ತುಂಬಿಕೊಂಡಿದ್ದೀವಿ. ಅಂಥ ಕಸವನ್ನು ನಮ್ಮ ಜೀವನದಲ್ಲಿ ನಮ್ಮ ಕಣ್ಮುಂದೆ ಯಾವಾಗಲೂ ಹಾಕ್ಕೊಂಡಿರ್ತೀವಿ. ಆ ಕಸಗಳನ್ನು ಗುಡಿಸೋದಕ್ಕೆ ನಾವು ನಿಜವಾದ ವಾಸ್ತವಿಕತೆಯ ಕಸಬೊರಕೆಯನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಗಟ್ಟಿಯಾಗಿ ಕಟ್ಟಿ ಗುಡಿಸಿದ್ರೆ ಓಕೆ. ಇಲ್ಲ ಅಂತಂದರೆ ಆ ವಾಸ್ತವಿಕತೆಯ ಕಡ್ಡಿಗಳೇ ಕೆಳಗಡೆ ಬಿದ್ದು ಅದೇ ಕಸವಾಗಿಬಿಟ್ರೆ ಏನು ಮಾಡೋದು? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೋಲಿಕೆ ತರವಲ್ಲ. ನಾವು ಹೇಗಿರ್ತೀವಿ ಹಾಗೆ ಇದ್ದರೆ ನಮ್ಮ ನಿಜವಾದ ನೆಮ್ಮದಿ ಸ್ಥಿರ. ಈ ಬದುಕಿನಲ್ಲಿ ಪರಿಸ್ಥಿತಿಗಳು ಅನ್ನುವಂಥ ಬಂಡಿ ಮೇಲೆ ಕೂತು ನಾವು ಸವಾರಿ ಮಾಡ್ತಾ ಇರ್ತೀವಿ. ಒಂದು ವೇಳೆ ಆ ಬಂಡಿ ನಿಂತೋದ್ರೆ ನಾವು ಇಳಿದು ಬಂಡಿಯನ್ನು ತಳ್ಕೊಂಡು ಹೋಗಬೇಕು. ಬಂಡಿಗೆ ಚಾಲನೆ ಸಿಕ್ಕರೆ ಬಂಡಿ ಮೇಲೆ ಕೂತು ಪ್ರಯಾಣ ಮಾಡೋಣ. ಬಂಡಿಗೆ ಚಾಲನೆ ಇಲ್ಲದಿದ್ದರೆ ನಿಂತು ಬಂಡಿಯನ್ನು ದೂಡ್ಕೊಂಡು ಮುಂದೆ ಹೋಗೋಣ. ಒಟ್ಟಿನಲ್ಲಿ ಪರಿಸ್ಥಿತಿಗಳನ್ನು ದಾಟಿ ಮುಂದೆ ಹೋಗಲೇಬೇಕು, ಅಥವಾ ಪರಿಸ್ಥಿತಿಗಳ ಜೊತೆ ನಾವು ಸಾಗಲೇಬೇಕು. ಇಲ್ಲಿ ಯಾವತ್ತೂ ಯಾರೂ ಕೂಡ ಒಬ್ಬರು ಮತ್ತೊಬ್ಬರ ಬೆನ್ನು ತಟ್ಟಬೇಕು ಅಂತಲೇ ಹುಟ್ಟಿಲ್ಲ. ಇಲ್ಲಿ ಯಾರು ಬೆನ್ನು ತಟ್ಟಬೇಕು ಅಂತಲೂ ಕೂಡ ತಮ್ಮ ಜೀವನನ ಸವಿಸ್ತಾ ಇರಲ್ಲ. ಹಾಗಾಗಿ ನಮ್ಮ ಹೃದಯವಂತಿಕೆಯ ಬಗ್ಗೆ ನಮಗೆ ಭರವಸೆ ಇದ್ದರೆ ನಮ್ಮ ಹೃದಯದ ಬೆನ್ನನ್ನು ನಾವೇ ಮೆಲ್ಲಗೆ ತಟ್ಟಿ ಅದನ್ನು ಹುರಿದುಂಬಿಸೋಣ. ನಮ್ಮ ಹೃದಯ ನಮ್ಮನ್ನು ಮುನ್ನಡೆಸುವಂಥ ಸಾರಥಿ ಆಗಬೇಕು. ಕೆಲವೊಮ್ಮೆ ಹೃದಯ ದಣಿದಾಗ ಮಿದುಳು ಸಾರಥಿ ಆಗಬೇಕು. ಹೃದಯ ಮಿದುಳು ಎರಡೂ ದಣಿದಾಗ ನಮ್ಮ ಆತ್ಮವೇ ನಮಗೆ ಸಾರಥಿಯಾಗಿ ನಿಂತ್ಕೊಳ್ಳೋಕ್ಕೆ ರೆಡಿ ಇರುತ್ತೆ. ಯಾವಾಗ ಯಾವ ಮನುಷ್ಯನ ಜೀವನದಲ್ಲಿ ಆತ್ಮವೇ ಸಾರಥಿಯಾಗಿ ಮುಂದೆ ನಿಂತ್ಕೊಳ್ಳುತ್ತೋ ಆ ಸಾರಥಿಗೆ ಆ ಕಡೆ ಈ ಕಡೆ ಎರಡು ಕಡೆ ಆರತಿ ತಟ್ಟೆ ಇಟ್ಕೊಂಡು ಹೃದಯ ಮತ್ತು ಮೆದುಳು ಕಾಯ್ತಾ ಇರುತ್ತೆ. ಇಂಥ ಒಂದು ವಿಶೇಷಣಗಳು ಇರುವಂಥ ಈ ಮನುಷ್ಯ ಜನ್ಮ ಸಾರ್ಥಕವಾಗಿ ಕಳಿಬೇಕಲ್ವಾ? ಧೈರ್ಯವಾಗಿ ಕಳಿಬೇಕಲ್ವಾ? ನಂಬಿಕೆಯಿಂದ ಕಳಿಬೇಕಲ್ವಾ? ಪ್ರೀತಿಯಿಂದ ಕಳಿಬೇಕಲ್ವಾ? ಸಂತೋಷವಾಗಿ ಕಳಿಬೇಕಲ್ವಾ? ನಿನ್ನ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ನೀನೇ ಸೂರ್ಯನಾದರೂ ಆ ಬೆಳಕನ್ನು ನೀನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಟೈಮು ಚೆನ್ನಾಗಿದ್ದರೆ ಅರಣ್ಯದಲ್ಲಿ ಅಡಗಿದ್ರೂ ಕೂಡ ಸೂರ್ಯನೇ ನಿನಗೆ ಆರತಿ ತಟ್ಟೆ ಎತ್ಕೊಂಬಂದು ಬೆಳಗ್ತಾನೆ ಅನ್ನೋದು ಇಲ್ಲಿನ ಈ ಮಣ್ಣಿನ ಅನುಭವಸ್ಥ ಮಹೋದಯರ ಮಾತುಗಳು. ಸ್ವಲ್ಪ ಬದಲಾಯಿಸಿಕೊಂಡು ನಾನು ಸೂರ್ಯನೂ ಆಗಬಲ್ಲೆ, ನೆರಳು ನೀಡಬಲ್ಲೆ, ಅರಣ್ಯದಲ್ಲಿರಲಿ, ನಗರದಲ್ಲಿರಲಿ, ನೆಲದಲ್ಲಿರಲಿ, ಮುಗಿಲಲ್ಲಿರಲಿ, ಪ್ರತಿಯೊಬ್ಬರನ್ನು ಪ್ರೀತಿಸಬಲ್ಲೆ, ಪ್ರತಿಯೊಬ್ಬರ ಕೈಯನ್ನು ನಾ ಹಿಡಿಯಬಲ್ಲೆ ಅನ್ನೋದು ನಮ್ಮಲ್ಲಿ ಇತ್ತು ಅಂತಂದರೆ ನಮ್ಮ ಜೀವನದಲ್ಲಿ ಕತ್ತಲೆ ಅನ್ನುವ ಕಾನ್ಸೆಪ್ಟೇ ಬರಲ್ಲ. ಈ ಪ್ರಪಂಚದಲ್ಲಿ ಯಾವ ಒಳ್ಳೆಯ ಕೆಲಸ ಕೂಡ ಅಸಾಧ್ಯ ಅಲ್ಲ. ಒಳ್ಳೆಯ ಕೆಲಸ ಅನ್ನೋದು ನಮಗೆ ಭರವಸೆ ಬೇಕು. ಆ ಒಳ್ಳೆಯದನ್ನು ಮಾಡ್ತೀವಿ ಅನ್ನೋ ನಂಬಿಕೆ ನಮಗೆ ಬೇಕಷ್ಟೇ. ಯಾವ ಒಳ್ಳೆಯ ಕೆಲಸವೂ ಅಸಾಧ್ಯವಲ್ಲ. ಯಾವ ಒಳ್ಳೆಯ ಕೆಲಸಗಳು ಕೂಡ ನಾವು ಅಂದುಕೊಂಡಂಗೆ ಆಗದೇ ಇರಬಹುದು, ಆದರೆ ಅಂದುಕೊಳ್ಳೋದಕ್ಕಿಂತ ಚೆನ್ನಾಗಾಗುತ್ತೆ. ಅದು ಈ ಪ್ರಕೃತಿ ನಿಯಮ. ನಮ್ಮ ದಿನನಿತ್ಯದ ಈ ಜೀವನದ ಓಟದಲ್ಲಿ ನಾವು ಏನು ಮಾಡಬೇಕು, ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಏನು ಮಾಡಬಾರ್ದು, ಏನೇನೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು, ನಾವು ಅದ್ಭುತವಾಗಿ ಜಯ ಸಾಧಿಸ್ಬಿಡ್ತೀವಿ. ಒಬ್ಬರ ಉಪಕಾರಕ್ಕೆ ನೀನು ಪ್ರತಿಯಾಗಿ ಉಪಕಾರವನ್ನು ಮಾಡಿದ್ರೆ ನೀನು ಮನುಷ್ಯ. ಒಬ್ಬರ ಅಪಕಾರಕ್ಕೂ ನೀನು ಉಪಕಾರವನ್ನೇ ಮಾಡಿದ್ರೆ ನೀನು ದೇವತಾ ಮನುಷ್ಯ. ಯಾರು ಮಾಡುವುದು ಕೂಡ ಅಪಕಾರವೇ ಅಲ್ಲ, ಪ್ರತಿಯೊಂದು ಉಪಕಾರವೇ ಅಂತ ನೀನು ಅಂದುಕೊಂಡ್ರೆ ನೀನೇ ದೇವರು. ಕಲಿತು ಬದುಕೋದು ನಮ್ಮ ಹಿತಕ್ಕಾಗಿ, ಕಲೆತು ಬದುಕೋದು ಜಗತ್ತಿನ ಹಿತಕ್ಕಾಗಿ. ನಮಸ್ಕಾರ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನಿಮ್ಮ ಈ ಪ್ರೀತಿಯ ಪ್ರೇಮಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮ ದಿಲ್ ಬಟನ್ ಒತ್ತಿ. ನಿಮ್ಮ ಅಂತರಾಳದ ಮಾತುಗಳನ್ನು ಕೆಳಗಿರುವ ಕಾಮೆಂಟ್ ಬಾಕ್ಸಲ್ಲಿ ದಯಮಾಡಿ ತಿಳಿಸಿ. ಸದಾಕಾಲ ನಿಮ್ಮ ಪ್ರೀತಿ ನಮಗೆ ಶ್ರೀರಕ್ಷೆ. ನಮಸ್ಕಾರ.